ರಾಜ್ಯದಲ್ಲಿ ನೂತನ ಸರ್ಕಾರ ರಚನೆಯಾಗಿದೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಅಧಿಕಾರವನ್ನು ವಹಿಸಿಕೊಂಡಾಗಿದೆ. ಈಗ ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆ ಅನ್ನುವಂಥದ್ದು ಸಸ್ಪೆನ್ಸ್, ಕುತೂಹಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಸರತ್ತು ಕೂಡ ಜೋರಾಗ್ತಾ ಇದೆ. ಸಚಿವರ ಪದಗ್ರಹಣದ ಬಳಿಕ ಖಾತೆ ಹಂಚಿಕೆಯ ಸರ್ಕಸ್. ನೂತನ ಸಂಪುಟ ಸಚಿವರಿಗೆ ಇವತ್ತು ಖಾತೆ ಭಾಗ್ಯ ಬಹುತೇಕ ಸಿಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಸಂಭಾವ್ಯ ಖಾತೆಗಳ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. 13 ಜನ ನೂತನ ಸಚಿವರಿಗೆ ಇವತ್ತು ಖಾತೆಯನ್ನ ಹಂಚಿಕೆ ಮಾಡ್ತಾರೆ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್ ಅವರು. ಯಾವ್ಯಾವ ಮಂತ್ರಿಗೆ ಯಾವ್ಯಾವ ಇಲಾಖೆ ಸಿಗುತ್ತೆ ಅದು ಈಗಿರುವಂತಹ ಕುತೂಹಲ. ಯಾರ್ಯಾರಿಗೆ ಯಾವ್ಯಾವ ಖಾತೆ ಸಿಗುತ್ತೆ ಅಂಥೇಳಿ ಪಬ್ಲಿಕ್ ಟಿವಿ ಬಳಿ ಆಲ್ರೆಡಿ ಒಂದು ಲಿಸ್ಟ್ ಕೂಡ ಇರುವಂಥದ್ದು. ಯಾರ್ಯಾರು ಮಂತ್ರಿ ಆಗ್ತಾರೆ ಅಂಥೇಳಿ ಮೊದಲೇ ಪಬ್ಲಿಕ್ ಟಿವಿ ಸಂಭಾವ್ಯರ ಏನು ಪಟ್ಟಿಯನ್ನು ರಿಲೀಸ್ ಮಾಡಿತ್ತು, ಅವರೇ ಸಚಿವರಾಗಿದ್ದಾರೆ. ಈಗ ಅವರಿಗೆ ಯಾವ್ಯಾವ ಖಾತೆ ಸಿಗುತ್ತೆ ಅನ್ನೋದರ ಡೀಟೇಲ್ಸ್ ನಿಮ್ಮ ಮುಂದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು DCM ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ಕಂದಾಯ ಇಲಾಖೆ ಈ ಬಾರಿ ಸಿಗಬಹುದು ಅನ್ನುವಂತಹ ಮಾತುಗಳು, ಬಹುತೇಕ ಅದೇ ಸಿಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಈ ಹಿಂದೆ ಕೃಷ್ಣ ಬೈರೇಗೌಡರು ಇದನ್ನು ನಿಭಾಯಿಸಿದರು ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ. ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಈ ಬಾರಿ ಅವರು ಹೋಮ್ ಮಿನಿಸ್ಟರ್ ಆಗಬಹುದು ಅನ್ನುವಂತಹ ಮಾಹಿತಿ ಇದೆ. ಈ ಹಿಂದೆ ಜಿ ಪರಮೇಶ್ವರ್ ಅವರು ಈ ಖಾತೆಯನ್ನು ನಿಭಾಯಿಸಿದರು. ಈ ಬಾರಿ ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರಾಗ್ತಾರೆ ಅಂಥೇಳಿ. KH ಮುನಿಯಪ್ಪ ಅವರು ಆಹಾರ ಇಲಾಖೆ ಮತ್ತೊಮ್ಮೆ ಅವರಿಗೆ ಬರುತ್ತೆ ಅನ್ನುವಂತಹ ಮಾತಿದೆ. ಈ ಹಿಂದೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲೂ ಕೂಡ ಆಹಾರ ಇಲಾಖೆಯನ್ನೇ KH ಮುನಿಯಪ್ಪ ಅವರು ನಿಭಾಯಿಸಿದರು. ಈಗ ಮತ್ತೊಮ್ಮೆ ಅವರಿಗೆ ಅದೇ ಖಾತೆಯನ್ನು ಕೊಡುವುದಕ್ಕೆ ವರಿಷ್ಠರು DK ಶಿವಕುಮಾರ್ ಅವರು ನಿರ್ಧರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. KJ ಜಾರ್ಜ್ ಇಂಧನ ಮತ್ತು ಪ್ರವಾಸೋದ್ಯಮ. ಈ ಹಿಂದೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲೂ ಕೂಡ ಇಂಧನ ಖಾತೆಯ ಸಚಿವರಾಗಿದ್ದರು KJ ಜಾರ್ಜ್ ಅವರು. ಮತ್ತೊಮ್ಮೆ ಅವರಿಗೆ ಇಂಧನದ ಜೊತೆಗೆ ಪ್ರವಾಸೋದ್ಯಮವನ್ನು ಕೊಡುವುದಕ್ಕೆ ನಿರ್ಧರಿಸಲಾಗಿದೆ. ಇನ್ನು MB ಪಾಟೀಲ್ರು ಹಿಂದೆಯೂ ಕೂಡ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಕೈಗಾರಿಕಾ ಸಚಿವರಾಗಿದ್ದರು. ಈಗ ಮತ್ತೊಮ್ಮೆ ಅವರಿಗೆ ಕೈಗಾರಿಕಾ ಇಲಾಖೆಯನ್ನೇ ಕೊಡುವುದಕ್ಕೆ ನಿರ್ಧಾರವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ರಾಮಲಿಂಗಾರೆಡ್ಡಿ ಅವರು ಈ ಹಿಂದೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಸಾರಿಗೆ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದರು. 9 ಬಾರಿ ಶಾಸಕರಾಗಿದ್ದಾರೆ. ಬೆಂಗಳೂರಿನ ಪ್ರಮುಖ ನಾಯಕರು. ಈ ಬಾರಿ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನು ಕೊಡೋದಕ್ಕೆ ನಿರ್ಧಾರ ಆಗಿದೆ ಅಂಥೇಳಿ. ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ ಇಲಾಖೆ ಮತ್ತೊಮ್ಮೆ ಅವರ ಕೈ ಸೇರ್ತಾ ಇದೆ. ಈ ಹಿಂದೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲೂ ಕೂಡ PWD ಮಿನಿಸ್ಟರ್ ಆಗಿದ್ದರು. ಈಗ ಮತ್ತೊಮ್ಮೆ ಲೋಕೋಪಯೋಗಿ ಇಲಾಖೆಯನ್ನೇ ಜಾರಕಿಹೊಳಿ ಅವರಿಗೆ ಕೊಡೋದಕ್ಕೆ ನಿರ್ಧಾರವಾಗಿರುವಂಥದ್ದು. ಕೃಷ್ಣ ಬೈರೇಗೌಡರು ಬೆಂಗಳೂರು ಅಭಿವೃದ್ಧಿ ಇಲಾಖೆಯನ್ನು ಕೊಡೋದಕ್ಕೆ ನಿರ್ಧರಿಸಲಾಗಿದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖೇಶ್, ಬಹುತೇಕ ಹಿರಿಯರು ಎಲ್ಲರಿಗೂ ಕೂಡ ಹಳೆಯ ಖಾತೆಗಳನ್ನೇ ಮುಂದುವರಿಸುವಂತಹ ಸಾಧ್ಯತೆ ಇದೆಯಾ ಅಥವಾ ಏನಾದರೂ ಚೇಂಜಸ್ ಆಗಬಹುದಾ ಅಂಥೇಳಿ? ಈಗಾಗಲೇ ಒಂದು ಖಾತೆ ಹಂಚಿಕೆ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಇವತ್ತು ಮಧ್ಯಾಹ್ನದೊಳಗಾಗಿ ಅಧಿಕೃತವಾಗಿ ಖಾತೆ ಹಂಚಿಕೆಯನ್ನು ಸರ್ಕಾರ ಪ್ರಕಟಿಸುವಂಥ ಸಾಧ್ಯತೆ ಇದೆ. ಅದರಲ್ಲಿ MB ಪಾಟೀಲ್ ಅವರು ಇರ್ಬೋದು, ಜಾರ್ಜ್ ಅವರು ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಮುನಿಯಪ್ಪ ಅವರು ಇರ್ಬೋದು, ಇವರಿಗೆಲ್ಲ ಯಥಾವತ್ತಾಗಿ ಅದೇ ಖಾತೆಗಳು ಮುಂದುವರಿತವೆ ಅನ್ನುವಂಥದ್ದು ಇರುವಂಥ ಮಾಹಿತಿ. ಇನ್ನು ಖಾತೆಗಳ ಬದಲಾವಣೆ ಆಧಾರದಲ್ಲಿ ಹೇಳೋದಾದರೆ ಗೃಹ ಸಚಿವರಾಗಿದ್ದಂಥ ಪರಮೇಶ್ವರ್ ಅವರು ಈ ಬಾರಿ ಕಂದಾಯ ಸಚಿವರಾಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು. ಗ್ರಾಮೀಣಾಭಿವೃದ್ಧಿ ಮತ್ತು IT-BT ಸಚಿವರಾಗಿದ್ದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಖಾತೆಯನ್ನು ಕೊಡಬಹುದು ಅನ್ನುವಂಥ ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಒಂದಷ್ಟು ಬದಲಾವಣೆಗಳನ್ನು ಒಳಗೊಂಡಂಥ ರೀತಿಯಲ್ಲಿ, ಜೊತೆಗೆ ಜಾರ್ಜ್ ಅವರಿಗೆ ಅಡಿಷನಲ್ ಆಗಿ ಪ್ರವಾಸೋದ್ಯಮ ಖಾತೆಯನ್ನು ಕೊಡ್ತಾರೆ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಅಂದರೆ ಇವೆಲ್ಲವೂ ಕೂಡ ಇವತ್ತು ಮಧ್ಯಾಹ್ನದೊಳಗಡೆ ಅಧಿಕೃತವಾಗಿ ಹಂಚಿಕೆ ಆಗ್ತವೆ. ಹಾಗೆ 13 ಸಚಿವರುಗಳು ಕೂಡ ಬೇರೆ ಬೇರೆ ಖಾತೆಗಳನ್ನು ಹಂಚಿಕೆ ಮಾಡಿದ್ರೆ ತದನಂತರದಲ್ಲಿ ಉಳಿದ ಖಾತೆಗಳನ್ನು ಉಳಿದ 20 ಸ್ಥಾನಗಳನ್ನ ಭರ್ತಿ ಮಾಡುವಾಗ ಹಂಚಿಕೊಳ್ಳಲಿಕ್ಕೆ ಅದು ಕೂಡ ಸಹಾಯ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರವನ್ನೇ ಇಟ್ಕೊಂಡಂತೆ ಕಾಣಿಸ್ತಾ ಇದೆ. ಆದರೆ ಅಧಿಕೃತವಾಗಿ ಪ್ರಕಟ ಆಗಬೇಕು. ಇದು ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಅಷ್ಟೇ. ಅಧಿಕೃತವಾಗಿ ಪ್ರಕಟವಾದ ನಂತರ ಅಡಿಷನಲ್ ಆಗಿ ಯಾವ್ದಾದ್ರು ಖಾತೆಗಳನ್ನ ಕೊಟ್ಟಿದ್ದಾರೆ ಅಥವಾ ಇದಕ್ಕೂ ಮೀರಿ ಯಾವ್ದಾದ್ರು ಭಿನ್ನವಾಗಿ ಖಾತೆಯನ್ನು ಬದಲಿಸಿದಾರ ಅನ್ನುವಂಥದ್ದು. ಮೊದಲ ಬಾರಿ ಸಚಿವರಾಗಿರುವಂಥ ಡಾಕ್ಟರ್ ಯತೀಂದ್ರ ಅವರಿಗೆ ಅರ್ಬನ್ ಡೆವಲಪ್ಮೆಂಟ್, ಅಂದರೆ ಹಿಂದೆ ಬೈರತಿ ಸುರೇಶ್ ಅವರ ಬಳಿ ಇತ್ತು ಆ ಖಾತೆ, ಅದನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಈ ಬಾರಿ ಸಾರಿಗೆ ಖಾತೆಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ವಿಶೇಷವಾಗಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು 2 ಖಾತೆ ನಿರ್ವಹಿಸಿದ್ರು ಆ ಹಂತದಲ್ಲಿ. ಒಂದು ಬೆಂಗಳೂರು ಅಭಿವೃದ್ಧಿ ಇಲಾಖೆ ಮತ್ತು ಜಲಸಂಪನ್ಮೂಲ. ಅವರು ಮುಖ್ಯಮಂತ್ರಿ ಆದ ನಂತರದಲ್ಲಿ ಅದನ್ನು ಬೆಂಗಳೂರಿನ 2 ಆಪ್ತ ಸಚಿವರುಗಳಿಗೆ ಹಂಚಿದಂತೆ ಕಾಣಿಸ್ತಾ ಇದೆ. ಅದು ಬೆಂಗಳೂರು ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಕೃಷ್ಣ ಬೈರೇಗೌಡರು ಮತ್ತು ಜಲಸಂಪನ್ಮೂಲಕ್ಕೆ ರಾಮಲಿಂಗಾರೆಡ್ಡಿ ಅವರಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ಎನ್ನುವಂಥದ್ದು. ಹೀಗೆ ಖಾತೆಗಳನ್ನು, ಪ್ರಮುಖ ಖಾತೆಗಳನ್ನು ಹಂಚಿಕೆ ಮಾಡಬೇಕು ಅನ್ನುವಂಥದ್ದು ಇನ್ನೂ ಕೂಡ
ಸಾಕಷ್ಟು ಪ್ರಮುಖ ಖಾತೆಗಳು ಹಾಗೆ ಪೆಂಡಿಂಗ್ ಉಳ್ಕೊಳ್ಳುವಂತೆ ಕಾಣಿಸುತ್ತೆ. ಹಾಗಾಗಿ ಏನೇನೊಂದು 2 ವಾರದೊಳಗಾಗಿ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ರಚನೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ ಮುಖ್ಯಮಂತ್ರಿಗಳು. ಅದರ ಪ್ರಕಾರ ಬಹುತೇಕ ಇನ್ನೊಂದು 2 ವಾರದಲ್ಲಿ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ರಚನೆ ಆಗಲಿದೆ. ಆಗಲೂ ಕೂಡ ಕೆಲವು ಖಾತೆಗಳನ್ನ ಬದಲಾಯಿಸುವಂತ, ಈಗ ಕೊಟ್ಟ ಖಾತೆಗಳನ್ನ ಇನ್ನೊಬ್ಬರಿಗೆ ಕೊಡುವಂತ ಏನ್ ಬೇಕಾದ್ರೂ ಬದಲಾವಣೆಗಳಾಗಬಹುದು. ಸದ್ಯಕ್ಕೆ ಇದು ಸಿಗುತ್ತಿರುವಂತ ಮಾಹಿತಿ, ಬಟ್ ಮಧ್ಯಾಹ್ನದೊಳಗಾಗಿ ಇದು ಬಹುತೇಕ ಬಹಿರಂಗವಾಗುವಂತ ಸಾಧ್ಯತೆ ಕೂಡ ಇದೆ. ಪ್ರೇಮ್. ಓಕೆ ಸುಕೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ. ಮೊದಲ ಹಂತದ ಕ್ಯಾಬಿನೆಟ್ನಲ್ಲಿ ಬಹುತೇಕ ಹಿರಿಯರಿಗೇನೆ ಅವಕಾಶ ಸಿಕ್ಕಿದೆ. ಹಾಗಾಗಿ ಖಾತೆ ಹಂಚಿಕೆಯಲ್ಲಿ ಮೇಜರ್ ಬದಲಾವಣೆ ಆಗುವಂತಹ ಚಾನ್ಸಸ್ ಸ್ವಲ್ಪ ಕಡಿಮೆ ಅನ್ನುವಂತಹ ಮಾತು. ಇನ್ನು ಆಡಳಿತ ಯಂತ್ರಕ್ಕೆ ಚುರುಕನ್ನು ಮುಟ್ಟಿಸುವುದಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮುಂದಾಗ್ತಾ ಇದ್ದಾರೆ. ಇವತ್ತು ಸರ್ಕಾರದ ಎಲ್ಲ ಹಂತದ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಮಾಡುವುದಕ್ಕೆ ಮುಖ್ಯಮಂತ್ರಿಗಳು ಮುಂದಾಗ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಗೆ ಅಧಿಕಾರಿಗಳ ಜೊತೆಗೆ ಡಿಕೆಶಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಮಾಡ್ತಾ ಇರುವಂಥದ್ದು. ಸಿಎಸ್ ಪ್ರಧಾನ ಕಾರ್ಯದರ್ಶಿಗಳು ಈ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು, ಪೊಲೀಸ್ ಮಹಾನಿರ್ದೇಶಕರು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಉಪಸ್ಥಿತರಿರ್ತಾರೆ. ಅರಣ್ಯ ಇಲಾಖೆಯ ಅಧಿಕಾರಿಗಳ ಜೊತೆಗೂ ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸಭೆಯನ್ನು ನಡೆಸೋದು ನಿರ್ಧಾರವಾಗಿದೆ. 2 ವರ್ಷದಲ್ಲಿ ಸರ್ಕಾರದ ವರ್ಚಸ್ಸನ್ನು ಹೆಚ್ಚಳ ಮಾಡುವುದಕ್ಕೆ ಡಿ ಕೆ ಶಿವಕುಮಾರ್ ಅವರು ನಿರ್ಧರಿಸಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಿನ್ನೆ 6 ಗಂಟೆಗೆ ಮೊದಲ ಹಂತದ ಮೊದಲ ಸುತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಆಯಿತು. ಅದಾದ ಮೇಲೆ ಅಧಿಕಾರಿಗಳ ಜೊತೆಗೆ ಇವತ್ತು ಮೊದಲ ಮೀಟಿಂಗನ್ನು ಡಿ ಕೆ ಶಿವಕುಮಾರ್ ಅವರು ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸಾಕಷ್ಟು ನಿರೀಕ್ಷೆಗಳಿದ್ದಾವೆ, ಬೆಟ್ಟದಷ್ಟು ಸವಾಲುಗಳಿದ್ದಾವೆ. 2 ವರ್ಷದಲ್ಲಿ ಚುನಾವಣೆ ಇದೆ. ಇವೆಲ್ಲದನ್ನು ದೃಷ್ಟಿಕೋನದಲ್ಲಿಟ್ಕೊಂಡು ಈಗ ಆಡಳಿತವನ್ನು ಹೆಂಗೆ ಕೊಡ್ತಾರೆ ಅನ್ನುವಂಥದ್ದು ಕುತೂಹಲ. ಡೀಟೇಲ್ಸನ್ನು ಕೊಡೋದಕ್ಕೆ ಸುಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಕೇಶ, ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಆಯಿತು, ಕ್ಯಾಬಿನೆಟ್ ಮೀಟಿಂಗ್ ಕೂಡ ಆಯಿತು. ಇವತ್ತು ಅಧಿಕಾರಿಗಳ ಜೊತೆಗೆ ಸಭೆ. ಇವತ್ತು ಕಾರ್ಯಕ್ರಮ ಹೇಗಿದೆ? ಇವತ್ತಿನ ಅಧಿಕಾರಿಗಳ ಮೀಟಿಂಗ್ನಲ್ಲಿ ಯಾರ್ಯಾರು ಭಾಗಿಯಾಗ್ತಾರೆ? ಏನು ಡೀಟೇಲ್ಸ್ ಸಿಗ್ತಾ ಇದೆ ವಿಚಾರಕ್ಕೆ ಅಂತ ಹೇಳಿ. ಪ್ರೇಮ್, ಮೊದಲನೇದಾಗಿ ಚೀಫ್ ಸೆಕ್ರೆಟರಿ ಒಳಗೊಂಡಂತೆ ಏನು ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟಂತ ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಮತ್ತು ಅಂದರೆ DC ಮತ್ತು CEO ಮೇಲ್ಪಟ್ಟ ಆಫೀಸರ್ಗಳು ಸೇರಿದಂತೆ ಎಲ್ಲ ಹಿರಿಯ ಅಧಿಕಾರಿಗಳ ಸಭೆಯನ್ನು ನಡೆಸ್ತಾ ಇರುವಂಥದ್ದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಯಾಕಂದ್ರೆ ನಿನ್ನೆ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆಡಳಿತಕ್ಕೆ ಚುರುಕು ಮುಟ್ಟಿಸಬೇಕಾದ್ರೆ ಅಥವಾ ಈಗಿನ ಸ್ಟೇಟಸ್ ಏನಿದೆ ರಾಜ್ಯದಲ್ಲಿ, ಯಾಕಂದ್ರೆ ಅವರು ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ ಬಹುತೇಕ ಒಂದಷ್ಟು ಮಾಹಿತಿಗಳಿರ್ತವೆ. ಆದರೆ ಮುಖ್ಯಮಂತ್ರಿಗಳಿಗೆ ಹೊಸದಾಗಿ ಒಂದಷ್ಟು ಮಾಹಿತಿಗಳನ್ನ ಪಡೆಯುವಂಥದ್ದು, ಮುಂಗಾರು ಕೂಡ ಆರಂಭವಾಗ್ತಿದೆ, ಅದಕ್ಕೆ ಬೇಕಾಗುವಂಥ ಸಿದ್ಧತೆ ಏನು, ಅಥವಾ ಮಳೆ ಜಾಸ್ತಿ ಆದರೆ, ಅತಿವೃಷ್ಟಿ ಆದರೆ, ಅನಾವೃಷ್ಟಿ ಆದರೆ, ಇವೆಲ್ಲವೂ ಕೂಡ ದೃಷ್ಟಿಯಲ್ಲಿ ನೋಡೋದಾದ್ರೆ ಇದು ಸೂಕ್ತವಾದ ಸಮಯ ಕೂಡ ಆಗಿರೋದ್ರಿಂದ ಮತ್ತು ತಕ್ಷಣಕ್ಕೆ ಅವರು ಬಹುಶಃ ಒಂದು ಅಧಿಕಾರಿಗಳ ಸಭೆಯನ್ನು ಕರೆದಂತೆ ಕಾಣಿಸ್ತಾ ಇದೆ. ಅಧಿಕಾರಿಗಳ ಸಭೆಯಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದ ನಂತರದಲ್ಲಿ ರಾಜ್ಯದಲ್ಲಿ ಬೇರೆ ಬೇರೆ ಅನುದಾನ ಹಂಚಿಕೆಯೂ ಸೇರಿದಂತೆ ಬೇರೆ ಯಾವೆಲ್ಲ ಕ್ರಮಗಳಿಗೆ ನಾವು ತಕ್ಷಣಕ್ಕೆ ಮುಂದಾಗಬಹುದು ಅನ್ನುವಂಥ ವಿಚಾರದಲ್ಲಿ ಒಂದು ತೀರ್ಮಾನವನ್ನು ಕೈಗೊಂಡು ಅದನ್ನು ಕೂಡ ಅಧಿಕೃತವಾಗಿ ಘೋಷಣೆಯನ್ನು ಕೂಡ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ತಾವು ಪದಗ್ರಹಣ ಮಾಡಿದ ಮರುದಿನವೇ ಅಧಿಕಾರಿಗಳ ಸಭೆ ಕರೆದಂತೂ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆ ನಡೆಸ್ತಾ ಇರುವಂಥದ್ದು ಆಡಳಿತಕ್ಕೆ ತಕ್ಷಣಕ್ಕೆ ಒಂದು ವೇಗವನ್ನು ಮುಟ್ಟಿಸಬೇಕು, ವೇಗವನ್ನು ಕೊಡಬೇಕು ಅನ್ನುವಂಥ ಲೆಕ್ಕಾಚಾರ. ಯಾಕಂದ್ರೆ ಅವ್ರ ಜೊತೆಗೆ ಹೆಗಲಿಗೆ ಹೆಗಲು ಕೊಡಲಿಕ್ಕೆ 13 ಜನ ಸಚಿವರುಗಳು ಕೂಡ ಇದ್ದಾರೆ ಮತ್ತು ಆದಷ್ಟು ಬೇಗ ಸಚಿವ ಸಂಪುಟ ಕೂಡ ವಿಸ್ತರಣೆ ಮಾಡಿಕೊಂಡ್ರೆ ಜವಾಬ್ದಾರಿಗಳನ್ನ ಹಂಚಿಕೊಂಡು ಆಡಳಿತದ ಕಡೆಗೆ ಹೆಚ್ಚಿಗೆ ಜವಾಬ್ದಾರಿ ಕೊಡಕ್ಕೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ತಾವು ಪ್ರಮಾಣ ವಚನ ಸ್ವೀಕರಿಸಿದ ಮರುದಿನವೇ ಪ್ರಮುಖವಾದ ಅಧಿಕಾರಿಗಳ ಸಭೆ ನಡೆಸಲಿಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.